ಈಗ ನೀವು ಹೇಳ್ತಿರೋದು ಸಿನಿಮಾದಲ್ಲಿ ಮಾಡಲೇಬಾರದು ನಿಮ್ಮ ಪ್ರಕಾರ. ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ ಇದರ ಬಗ್ಗೆ ಕೇವಲ ಈಗಿನ ಏನ್ ಹೇಳ್ತಾರೆ, ನಮ್ಗೆ ನನ್ನ ಊರಿನ ಕಲೆಯನ್ನು ಜಗತ್ತಿಗೆ ತೋರಿಸ್ಬೇಕು, ನಮ್ಮೂರಿನ ಕಲೆಯನ್ನು ಜಗತ್ತಿಗೆ ತೋರಿಸ್ಬೇಕು. ನನ್ನ ಅಪ್ಪ ತೋರಿಸ್ಲಿಲ್ಲ, ನಾನು ಅಣ್ಣನ ಹೇಳ್ತಾ ಇದ್ದೇನೆ. ಪ್ರಶ್ನೆ ಇದೆ ನಿಮಗೆ, ಚೇತನ್ ಮುಂಡಾಡಿ ಅವರ ಪ್ರಶ್ನೆ. ನನಗೆ ಆವಾಗಿನ ಇದರಲ್ಲಿ ನೋಡೋಕೆ ಹೋಯ್ತು ಅಂದ್ರೆ ಆವಾಗ ಕ್ಯಾಮರಾಗಳಿಲ್ಲ ಅಥವಾ ಇನ್ನೇನಿಲ್ಲ, ಆಗ ಟೆಕ್ನಿಕಲಿ ಸ್ಟ್ರಾಂಗ್ ಇತ್ತು. ಎರಡನೇದು, ಅವಾಗ ಕೂಡ ನಿಮಗೆ ರಾಜ್ಕುಮಾರ್ ಕಾಲದಲ್ಲೇ ಒಂದು ಕೂಡ ಸಿನಿಮಾ ಬಂದಿದೆ, ದೈವಾರಾಧನೆ ಬಗ್ಗೆ ಬಂದಿದೆ. ನಾನು ಹೇಳ್ತಿರೋದು, ನಾನು ಮೂಲ ನನ್ನ ಸಂಸ್ಕೃತಿ, ನಾನು ಮಣ್ಣಲ್ಲಿ ಹುಟ್ಟಿದ್ದೀನಿ, ನನ್ನ ಚೌಕಟ್ಟನ್ನು ಕಲ್ತಿರ್ತೀನಿ, ನಾನು ಬೆಳೆದಿನಲ್ಲಿ. ಅದಕ್ಕೆ ಒಂದು ಕಾಂಪೌಂಡ್ ಹಾಕಕ್ಕೆ ಅಥವಾ ಅದಕ್ಕೆ ಒಂದು ಫ್ರೇಮ್ ಹಾಕಕ್ಕೆ ನಾವು ಯಾರು? ಹಿಂಗೆ ಇರಬೇಕು, ನೀವು ಹಿಂಗೆ ಮಾಡೋಕ್ಕೆ ನನಗೆ ಯಾರು? ಅದು ಹೆಂಗೆ ಮಾಡೋಕ್ಕಾಗುತ್ತೆ? ಯಾಕಂತಂದರೆ ದೈವದ ಕಾಲದಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡುವಂಥದ್ದು, ಎಲ್ಲ ಜಾತಿ ಕಟ್ಟಳೆಗಳನ್ನು ಸೇರ್ಕೊಂಡು ಮಾಡಿರುವಂಥದ್ದು. ಅದನ್ನು ಒಂದು ವರ್ಗ ಆಗಲಿ ಅಥವಾ ಇನ್ನೊಬ್ಬರು ಆಗಲಿ ಅದನ್ನು ಹೆಂಗೆ ನಿರ್ಧಾರ ತಗೊಳಕ್ಕಾಗುತ್ತೆ? ನನ್ನ ಪ್ರಶ್ನೆ ಇರೋದು. ಸುನಿಲ್ ಅವರು ಕೇಳಿಸ್ಕೊತಾ ಇದ್ರೆ ಅದು ಕತ್ತನ್ ಸರ್ ಅವ್ರು ಹೇಳ್ತಾ ಇರೋದು ಮಾಡಲೇಬಾರದು. ನೀವು ಹೇಳ್ತಿರೋದು ನೋಡಿ, ಇದು ಈ ಪ್ರಶ್ನೆಗೆ ನೀವು ಅಂತಲ್ಲ, ಇದು ಎಲ್ಲರೂ ಕೂಡ ಎಲ್ಲೂ ಅವಮಾನ, ಅದನ್ನು ವಿಚಿತ್ರವಾಗಿ ಅದನ್ನು ಯಾರೂ ಒಪ್ಪಲ್ಲ. ಆದರೆ ಪ್ರದರ್ಶನವೇ ಮಾಡಬಾರ್ದು, ಅದನ್ನು ತೋರಿಸಲೇಬಾರ್ದು, ನಿಮ್ಗೆ ಏನಾದರೂ ಅದನ್ನು ನೋಡಬೇಕು ಅಂದರೆ ಕಳಕ್ಕೆ ಬಂದು ನೋಡಬೇಕು ಅಂತ ಹೇಳುವಾಗ ಇದು ಹೇಗಾಗುತ್ತೆ? ಇದು ವಿರೋಧಾಭಾಸ ಆಗೋದಿಲ್ವ ಸುನಿಲ್ ಅವರೇ? ಈಗ ಎರಡು ಇದಿದೆ. ಒಂದು, ಇವತ್ತು ನಾವು ತುಂಬಾ ಮುಂದುವರಿದ ಆಧುನಿಕತೆಯ ಹೌದು. ಹಾಗಾಗಿ ಇವತ್ತು ನಾವು ಅದನ್ನ ತೋರಿಸ್ಲಿಲ್ಲ ಅಂತ ಹೇಳಿದ್ರು, ಯಾರೋ ವಿಡಿಯೋ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ. ಇವತ್ತು ಅದನ್ನು ಬಿಂಬಿಸುವಂತದ್ದು ಆಗ್ತಾ ಇದೆ. ಹಿಂದಿನ ಕಾಲದಲ್ಲೂ ಕೂಡ ಅವರು ಹೇಳಿದ ಹಾಗೆ ರಾಜ್ಕುಮಾರ್ ಅವರು ಬೇರೆ ಬೇರೆ ರೀತಿಯಾದಂತಹ ನಮ್ಮ ಚಲನಚಿತ್ರಗಳಲ್ಲಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಇದರ ಬಗ್ಗೆ ಬಂದಿತ್ತು. ತುಳುನಾಡಿನಲ್ಲಿ ವಿಶೇಷವಾಗಿ ದೈವಾರಾಧನೆಯ ಬಗ್ಗೆ ಭಾರಿ ವಿಶೇಷ ಕಾಳಜಿಗಳಿದ್ದು, ಇವತ್ತು ಅದನ್ನ ಭಾರಿ ದೊಡ್ಡದಾಗಿ ಈ ಮಾಡರ್ನ್ ಸೊಸೈಟಿಗೆ ಪರಿಚಯ ಮಾಡಿರುವಂತ. ನನ್ನ ಸಿಂಪಲ್ ಪ್ರಶ್ನೆ ಏನು ಗೊತ್ತಾ, ಸಿನಿಮಾದಲ್ಲಿ ನೋಡಿದವ ಅದನ್ನ ನೋಡೋದಕ್ಕೆ ಕಳಕ್ಕೆ ಅಲ್ವಾ ಬರೋದು? ಟೂರಿಸ್ಟ್ ಪ್ಯಾಕೇಜ್ ಸಿನಿಮಾದಲ್ಲಿ ನೋಡ್ಬಿಟ್ಟು ಊರವ್ರಿಗೆಲ್ಲ ನಾನು ಕಾಂತಾರ ಸಿನಿಮಾ ನೋಡ್ತೇನೆ, ದೈವದ ಅಭಯ ಸಿಗತ್ತೆ ಅಂತಲ್ಲ, ದೈವದ ಅಭಯ ಸಿಗಬೇಕು ಅಂದ್ರೆ ಕಳಕ್ಕೆ ಬರಬೇಕು. ಇದು ಸಾಧನವಾಯ್ತು ಅಂತೇಳಿ ಅವನನ್ನ ಊರಿಗೆ ಕರ್ಕೊಂಡ್ ಬರೋದಕ್ಕೆ, ದೈವದ ಕಳಕ್ಕೆ ಕರ್ಕೊಂಡ್ ಬರೋದಕ್ಕೆ ಒಂದು ಸಾಧನವಾಯ್ತಲ್ಲ, ಅದಕ್ಕೆ ಯಾಕೆ ವಿರೋಧ ಅಂತ? ಅಲ್ಲ, ವಿರೋಧ ಅಂತ ನಾವು ವಿರೋಧವನ್ನ ಯಾವ್ದಕ್ಕೂ ವಿರೋಧ ವ್ಯಕ್ತಪಡಿಸಲಿಲ್ಲ. ಇವತ್ತು ನಮ್ಮ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಕಟ್ಟುಕಟ್ಟಳೆಗಳಿದೆ. ಆ ಕಟ್ಟುಕಟ್ಟಳೆಗಳನ್ನ ಮೀರಿ ನೀವು ಅವರಿಗೆ ವರ್ತಿಸಿದ್ರೆ ಅದಕ್ಕೆ ವಿರೋಧ. ಇವತ್ತು ದೈವಾರಾಧನೆ ಇರ್ಬೋದು, ಬೇರೆ ಬೇರೆ ರೀತಿಯ ಸಿನಿಮಾದಲ್ಲಿ ದೈವಾರಾಧನೆ ಆಗೋದಲ್ಲ, ಸಿನಿಮಾದಲ್ಲಿ ದೈವಾರಾಧನೆ ಆಗೋದಲ್ಲ, ಅದು ಆ ರೀತಿ ಆಗತ್ತೆ ಅಂತ ಹೇಳೋದು, ತೋರಿಸೋದು ಮಾಧ್ಯಮದಲ್ಲಿ. ಅಲ್ಲಿ ಸತ್ಯ ಇಲ್ಲ, ಸತ್ಯ ಇರೋದು ನೀವು ನಮ್ಮ ಯಾವ ಭೂತ ನರ್ತನ ಇರ್ಬೋದು, ದೈವಾರಾಧನೆ ಅದನ್ನ ತೋರಿಸ್ಬೇಕಾದ್ರೆ ಯಾವ ರೀತಿ ತೋರಿಸ್ತೀರಿ? ಅದರಲ್ಲಿ ನೀವು ಅವಹೇಳನ ಮಾಡಿ ತೋರಿಸ್ತೀರ ಅಂದ್ರೆ ನಾವು ಅದಕ್ಕೆ ವಿರೋಧ. ಈಗ ಕಾಂತಾರ ಬಂತು ಸರ್, ಕಾಂತಾರದಲ್ಲಿ ಅವಹೇಳನ ಮಾಡುವಂತ ದೈವನ ಒಬ್ಬ ಫಾರೆಸ್ಟರ್ ಆಫೀಸರ್ ಅನ್ನೋ ಪಾತ್ರ ಅವನು ಕುಡಿದ್ಬಿಟ್ಟು ಅಲ್ಲಿ ಮಾತುಕತೆ ಮಾಡ್ತಾನಂದಾಗ ರಿಷಬ್ ಪಾತ್ರ ಏನ್ ಮಾಡ್ತಾನೆ, ನಾಯಕನ ಪಾತ್ರ, ಅದನ್ನು ವಿರೋಧಿಸಿ ದೈವವನ್ನ ಒಂದು ಮಟ್ಟಕ್ಕೆ ಮೇಲಕ್ಕೆ ತಂದು ನಿಲ್ಲಿಸಿದ್ರು. ಅಲ್ಲಿ ಗೌರವ ಬರುವ ತರ ಮಾಡಿರೋ ಹೊರತು ಕೆಟ್ಟದಾಗಿ ಎಲ್ಲೂ ನಡೆಸಿಲ್ಲ. ರಾಮಾಯಣದಲ್ಲಿ ಆಗಿದ್ರೆ ನೀವು ಚೇತನನ್ನ ನಿಮ್ಮ ಮಾತಿಗೆ ನನ್ನ ಆಕ್ಷೇಪ ಇದೆ. ನೀವು ಕೇವಲ ಒಂದು ಮಗ್ಗುಲನ್ನು ಮಾತ್ರ ತೋರಿಸುವುದಲ್ಲ ಚೇತನನ್ನ, ನೀವು ಕೇವಲ ಒಂದು ಮಗ್ಗುಲನ್ನು ಮಾತ್ರ ತೋರಿಸುವುದಲ್ಲ, ಅದರಲ್ಲಿ ಅವಹೇಳನ ನಡೆದಿದೆ. ಯಾಕೆ ಅದನ್ನು ಮುಚ್ಚಿಟ್ಟು ಮಾತಾಡ್ತೀರಿ ನೀವು? ಮುಚ್ಚಿ ಆಡದಲ್ಲ. ಈಗ ಅಲ್ಲೇ ಕತ್ತಿಯಲ್ಲಿ ಒಂದು ಕತ್ತಿ ನಿಮ್ಮಲ್ಲಿ ಸಂವಾದ ಮಾಡಿದ್ದೇನೆ, ನಾನು ಅರ್ಧ ಗಂಟೆ ನಿಮ್ಮಲ್ಲಿ ಸಂವಾದ ಮಾಡಿದ್ದೇನೆ, ಇದಕ್ಕಿಂತ ಮುಂದೆ ಫೋನ್ ಮಾಡಿ ಮಾತಾಡಿದ್ದೇನೆ ನಿಮ್ಮ ಹತ್ರ. ಖಂಡಿತ. ಅದರಲ್ಲಿ ನೀವು ಒಂದು ಒಳ್ಳೆಯದನ್ನ ತೋರಿಸಿದ್ರೆ 10 ಕೆಟ್ಟದಿದೆ, ಅದನ್ನ ಯಾಕೆ ಹೇಳುದಿಲ್ಲ ಮಾಧ್ಯಮದಲ್ಲಿ? ಇದರಲ್ಲಿ ಕಾಂತಾರದಲ್ಲಿ ದೈವಾರಾಧಕರನ್ನ ಹಿಡಿಸೂಡಿಯಲ್ಲಿ ಬರೆಯುವಂತಹ ಕ್ರಮ ಇಲ್ಲ, ದಿಯಾ ಅನ್ನೋ ಶಬ್ದದಿಂದ ಬರೆಯುವ ಹಾಗಿಲ್ಲ. ಒಂದು ತಂದೆ ಮಗಳು ಒಟ್ಟಿಗೆ ನೋಡುವಂತ ಬಂದಿ ಆದರಕ್ಕೆ ಪ್ರಚೋದನೆಗೊಳಿಸುವಂತ ವ್ಯವಸ್ಥೆ ನಮ್ಮ ದೈವಾರಾಧನೆ ಇಲ್ಲ, ಅದಕ್ಕೆ ಸಾಂಪ್ರದಾಯಿಕ ಚೌಕಟ್ಟಿದೆ. ನಾನು ಹಾಗಾದ್ರೆ ಒಂದೇ ಹೇಳ್ತೀನಿ, ಈಗ ದೈವಾರಾಧನೆಯಲ್ಲಿ ಪ್ರತಿ ಊರಿಗೆ ಪ್ರತಿ ತುಳುನಾಡಿನ ಮಣ್ಣಲ್ಲಿ ಭಾಷೆಗಳು ಹೆಂಗೆ ಚೇಂಜ್ ಆಗ್ತಿದೆ, ಪದ್ಧತಿಗಳು ಹಂಗೆ ಬದಲಾಗ್ತಿರುತ್ತೆ. ನಾನು ಹೇಳ್ತಿರೋದು ರಿಷಬ್ ಕಟ್ಟುವಂಥದ್ದು, ರಿಷಬ್ ಕಟ್ಟಿರುವಂಥ ಊರಿನ ದೈವದ ಆರಾಧನೆ ಏನಿದೆ ಅಲ್ಲಿ ಯಾವ ಪದ್ಧತಿ ಇತ್ತು ಅಂತ ನಮಗೇನು ಗೊತ್ತು? ಅಥವಾ ಈಗಿರುವಂಥ ನನ್ನ ಮಂಗಳೂರಲ್ಲಿರುವಂಥ ಭೂತಾರಾಧಕರಿಗೆ ಏನು ಗೊತ್ತು? ನಾನು ಹೇಳ್ತಿರೋದು ಎಲ್ಲರಿಗೂ ಅದನ್ನ ಅನುಭವ ಗೊತ್ತಿರೋದು ಹೆಂಗೆ?
ಅವರ ದೃಷ್ಟಿಕೋನದಲ್ಲಿ ಸರಿಯಾಗಿರ್ಬೋದಲ್ವಾ ನಾನು ಹೇಳ್ತಾ ಇರೋದು, ಅದು ತಪ್ಪು ಅಂತ ಅದ್ರಲ್ಲಿ ತಪ್ಪು ಅಂತ ಅವರು ಅದರಲ್ಲಿ ಹೇಳ್ತಿರೋದು. ಕೆಲವು ಭಾಷೆ ಬಳಸಿದ್ರು ಅಂತ. ಇಲ್ಲಿ ದೈವಾರಾಧನೆ ವಿಚಾರದ ಆ ಊರಿನ ಕಥೆ ಅದು ಊರಿನ ಕಥೆ. ಅಲ್ಲಿಗೂ ದೈವಾರಾಧನೆ ಕಥೆ ಹೆಂಗ್ ಸಂಬಂಧ ಆಗುತ್ತೆ ಅಂತ. ಆಗ್ಲಿ ತುಳುನಾಡಿನ ಎಲ್ಲಿ ದೈವಾರಾಧನೆ ನಡೀತದೆ, ಕುಂದಾಪುರದಿಂದ ಎಲ್ಲಿ ಬೇಕಾದ್ರೂ ಆಗಿರ್ಲಿ, ಅಲ್ಲಿ ದೈವ ಕಟ್ಟುವವರು ಬೇರೆಯವರು ಮಾತಾಡಿದಕ್ಕೆ ನಮ್ಮ ಅಡ್ಡಿ ಆಕ್ಷೇಪ ಇಲ್ಲ. ದೈವ ಕಟ್ಟುವವನ ತಾಯಿಯ ಬಾಯಲ್ಲಿ ಕೈಯಲ್ಲಿ ಹಿಡಿಸೂಡಿ ಇಟ್ಕೊಂಡು ಒಂದು ಬಟ್ಟಿ ಬ್ಯಾ ಶಬ್ದವನ್ನ ಬಳಸಿ ಒಬ್ಬನಿಗೆ ಬೈಯುವಂತ ವ್ಯವಸ್ಥೆ ಇಲ್ಲ. ಅದು ನಮಗೆ ಆಗುವಂತ ನಿಂದನೆ. ಅದು ಹಾಗಾದ್ರೆ ಅಲ್ಲಿ ದೈವಾರಾಧಕರ ಜೊತೆಗೆ ಸೇರ್ಕೊಂಡು ಕಟ್ಟಿಸಿದಾಗಾದ್ರೆ ಅವ್ರು ದೈವಾರಾಧಕರಿಗೆ ಅಲ್ಲಿ ಗೊತ್ತಿರಲಿಲ್ವಾ? ನಾನು ಒಂದು ಪ್ರಶ್ನೆ, ದೈವನ ಕೋಲನ್ ಅವರು ಪ್ರಶಾಪ್ ಅವರು ದೈವಾಧಾರಿಗಳನ್ನ ಅಲ್ಲಿ ಸೇರಿಸ್ಕೊಂಡೆ ಅವ್ರು ಕಟ್ಟಿರೋದು. ಹಾಗಾದ್ರೆ ಅಲ್ಲಿ ದೈವಾರಾಧಕರ ಕಲ್ಚರ್ ಗೊತ್ತಿರಲ್ವಾ? ಇನ್ನೊಬ್ಬ ರಿಷಬ್ ಶೆಟ್ಟಿ ಅವರು ಕೂಡ ಒಳ್ಳೆ ರೀತಿಯಲ್ಲಿ ತೋರಿಸಿದ್ರೆ ರೀಲ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟದಾಗಿ ಮಾಡೋದಕ್ಕೆ ಅದು ನಮ್ಗೆ ಕೂಡ ವಿರೋಧ ಇದೆ. ಅದನ್ನ ನಾವು ಕೂಡ ವಿರೋಧ ಮಾಡ್ತೀವಲ್ಲ, ಅದೇ ವಿರೋಧ, ಅದನ್ನ ನಾವು ಕೂಡ ವಿರೋಧ ಮಾಡ್ತೀವಿ. ಕತೆ ಒಳ್ಳೆಯ ಕಥೆಯನ್ನು ನಾವು ಹಾಳು ಮಾಡಿ ಜನಗಳು ತಲುಪಿಸಕ್ಕಾಗಲ್ಲ, ಆ ನೋವು ನಮ್ಗಿದೆ. ಸುಂದರರಾಜರಾಯ್ ಅವರು ಈಗ ಕತ್ತಲ್ ಸರ್ ಅವರು ಹೇಳಿದನ್ನು ನೀವು ಗಮನಿಸಿದ್ರಿ, ಆಮೇಲೆ ಚೇತನ್ ಮುಂಡಾಡಿ ಹೇಳಿದವ್ರನ್ನು ಕೂಡ ಗಮನಿಸಿದ್ರಿ, ಮತ್ತು ಸುನಿಲ್ ಅವರು ಹೇಳಿದನ್ನು ಕೂಡ ಗಮನಿಸಿದ್ರಿ. ಈಗ ನೀವು ನನ್ನ ಹತ್ರ ಕೇಳಿದ್ರೆ ನಾನು ಸುನಿಲ್ ಅವರು ಹೇಳಿದ್ದನ್ನು ನಾನು ಅನುಮೋದಿಸ್ತೇನೆ. ಯಾಕಂದ್ರೆ ನಮಗೆ ಯಾರೇ ಆಗಲಿ ಅಲ್ಲಿ ಸ್ಟೇಜೋ ಮತ್ತೊಂದು ಅದನ್ನು ಯಾರಾದ್ರೂ ಒಂದು ಇದು ಮಾಡಿದ್ರೇನು ಕೆಟ್ಟದಾಗಿ ತೋರಿಸಿದ್ರೆ ಅದಕ್ಕೆ ವಿರೋಧ. ಆಮೇಲೆ ಕೆಲವರಿಗೆ ಗೊತ್ತಿಲ್ಲದೇನು ಮಾಡಿರ್ತಾರೆ. ಈಗ ನಿನ್ನೆ ನೀವೊಂದು ಹಾಕಿದ್ರಿ ಸ್ಟೇಟ್ಮೆಂಟು, ಏನು ಅಲ್ಲಿ ದೈವದ ಕಳದಲ್ಲಿ ಮರುದಿವಸ ಆ ಕಲರನ್ನೆಲ್ಲ ಹೊತ್ತುಕೊಂಡು ಮಕ್ಕಳು ಆಟ ಆಡಿರ್ತಾರೆ, ಮಕ್ಕಳ ದರ್ಶನ ತರ ಮಾಡಿರ್ತಾರೆ. ನಾವು ಅವರಿಗೆ ಹೊಡೆಯಕ್ ಆಗಲ್ಲ, ನಾವು ಹಾಕಲ್ಲ. ಅವ್ರು ಅದನ್ನು ನೋಡಿದ್ರೆ ಅದನ್ನ ಫಾಲೋ ಮಾಡಿರ್ತಾರೆ. ನೀವೇನ್ ಹೇಳ್ತೀರಿ? ಹುಟ್ಟುದು ಅಲ್ಲೇ ಅಂತ ಮತ್ತೆ ಅದ್ರ ಬಿಚ್ಚೆ ಆದ ನಂತರ ಅದರದ್ದು ದೈವತ್ವ ಇಲ್ಲ ಅರ್ಥ. ಅಲ್ಲ, ಕತ್ತಲ್ ಸರ್ ಏನ್ ಮಾತಾಡ್ತಾ ಇದ್ದಾರ ಅವ್ರು ಸಾಮಾನ್ಯವರಲ್ಲ, ಅವರ ಒಂದು ಮತ್ತೆ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದವರು, ಅವರ ಹತ್ರ ಒಂದಷ್ಟು ಮಾಹಿತಿಗಳಿದ್ದಾವೆ. ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ, ಇಲ್ಲಿ ಒಂದು ಸಮಸ್ಯೆಗಳು ಏನಾಗ್ತಾ ಇದೆ ಅಂದ್ರೆ, ಕತ್ತಲ್ ಸರ್ ಆಗಲಿ ಸುನಿಲ್ ಆಗಲಿ ಇದಾಗಲಿ ಏನಾಗಲಿ, ಈ 1 ವರ್ಷದ ಹಿಂದೆ ಇರುವ ಈ ಸಮಸ್ಯೆಗಳು ಪ್ರಾರಂಭ ಆಯ್ತಲ್ಲ, ಆವಾಗಲೇ ಇದನ್ನು ಚಿವುಟಿದ್ರೆ, ಯಾವಾಗ ಬೆಂಗಳೂರಿಗೆ ಭೂತ ಬರುವಾಗ ನಾವು ಬೆಂಗಳೂರಲ್ಲಿ ಚಿವುಟು ಬಿಟ್ಟೆವು ನೋಡಿ, ಇನ್ನು ಯಾರು ಬರೋಕ್ಕೆ ರೆಡಿ ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಇನ್ನು ಬಂದರೆ ಅದು ನಾವು ಬೇರೆ ನಾವು ನೋಡ್ತೇವೆ. ಆವಾಗಲೇ ಇದನ್ನು ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ. ಕತ್ತಲ್ ಸರ್ ಅವರೇ ಇನ್ನೊಂದು ನಿಮಗೆ ಒಂದು ನಿಮಿಷ, ಕತ್ತಲ್ ಸರ್ ಅವರೇ ಒಂದೇ ಒಂದು ನಿಮಿಷ. ಇನ್ನೊಂದು ಇದಕ್ಕೊಂದು ಚೌಕಟ್ಟು ಎಂಬುದು ಇದೆ, ಒಂದು ನಮ್ಮದೇ ಆದಂಥ ಚೌಕಟ್ಟನ್ನು ಹಾಕೊಂಡಿದೆ. ಈಗ ಭೂತಾರಾಧನೆಯಲ್ಲಿ ಎಲ್ಲಾದರೂ ಸಮಸ್ಯೆ ಬಂದರೆ ನಾವು ಅದಕ್ಕೆ ಸಂಬಂಧಪಟ್ಟವ್ರನ್ನ ಕರೆಸ್ತೇವೆ, ಕೂರಿಸ್ತೇವೆ, ಏನೋ ಮಂತ್ರ ತಂತ್ರ ಎಲ್ಲ ಮಾಡ್ತೇವೆ. ಧರ್ಮಸ್ಥಳಕ್ಕೆ ಹೋಗೋದಾ, ಕದ್ರಿಗೆ ಹೋಗೋದಾ, ಏನೋ ಸ್ವಲ್ಪ ಇದಿದೆ, ಅದು ಏನೇ ಇರಲಿ ವ್ಯವಸ್ಥೆ ಅಂತ ಮಾಡಿ. ಅಲ್ಲ, ಅದಕ್ಕೊಂದು ವ್ಯವಸ್ಥೆ ಅಂತ ಮಾಡಿ. ಸುಮ್ಮನೆ ಇವಾಗ ಇದನ್ನು ಏನಾಗುತ್ತೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಿಂದ ಎಲ್ಲಿಗೆ ಇದೆ, ಭೂತಗಳು ಎಷ್ಟಿದ್ದಾವೆ, ಅದು ಸುಮಾರು ಇದೆ. ಅದರಲ್ಲಿ ಬೇರೆ ಬೇರೆ ಕಟ್ಪಾಡುಗಳಿದ್ದಾವೆ. ಈಗ ಒಂದೊಂದರಲ್ಲಿ ವಿವಾದಗಳನ್ನು ಸೃಷ್ಟಿ ಮಾಡ್ಕೊಂಡು ಹೋದ್ರೆ ಇದು ವಿವಾದವೇ ಆಗುತ್ತೆ ವಿನಃ ಬೇರೆ ಏನಾಗಲ್ಲ ಸರ್. ಹಾಗಂತೇಳಿ ನಮ್ಮ ಒಂದು ಇದನ್ನು ಪ್ರಪಂಚಕ್ಕೆ ತೋರಿಸ್ತೇವೆ ಅಂತ ಹೇಗೇಗೋ ತೋರ್ಸಕ್ಕಾಗಲ್ಲ. ಒಟ್ಟು ತೋರಿಸ್ತೀರಾ? ಅಂತದಾಗಿದೆಯಾ ಅಂತ ನಾನು ಹೇಳಿದ್ದು. ಪ್ರಪಂಚಕ್ಕೆ ತೋರಿಸೋ ಸಂದರ್ಭದಲ್ಲಿ ಅಂತದಾಗಿದೆಯಾ ಅಂತ. ಈಗ ಕಾಂತಾರದಲ್ಲಿ ದೈವ ಕೋಲ ಆಗ್ಬೇಕು ಅಂತಂದಾಗ ಅಲ್ಲಿ LED ತೋರ್ಸಕ್ಕಾಗುತ್ತೆ. ಐಸ್ ಕ್ರೀಮ್ ತಿನ್ಕೊಂಡು ಅವ್ನು LED ನೋಡ್ತಾ ಇರ್ತಾನೆ, ಅದನ್ನು ನಾವೇ ಮಾಡ್ಕೊಂಡಿರ್ತೀವಿ. ಆದ್ರೆ ಯೂಟ್ಯೂಬ್ ಅಲ್ಲಿ ನೋಡಬಾರ್ದು ಅಥವಾ ಟಿವಿ ನೋಡಬಾರ್ದು ಅಂತೀವಿ. ಅದೇ ಪಾರ್ಧನವನ್ನ, ಅದೇ ದೈವದ ಕಥೆಯನ್ನ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ನಾವು ವಿವರಿಸಿಕೊಂಡು ಹೋಗ್ತೀವಿ, ಅದನ್ನು ಪ್ರಪಂಚ ನೋಡುತ್ತೆ. ಆಗ ಟಿವಿಗೂ ವ್ಯತ್ಯಾಸ ಇದೆ. ನಾನು ಹೇಳ್ತಾ ಇರೋದು ಇಷ್ಟೇ ಸರ್, ದೈವಾರಾಧನೆಯಲ್ಲಿ ಅದಕ್ಕೊಂದು ಅವ್ರು ಹೇಳ್ತಾ ಇದ್ದಾರಲ್ಲ 16 ಕಟ್ಟುಪಾಡುಗಳಿವೆ, ಆ ಪ್ರಕಾರ ನಡೆದ್ರೆ ಅಲ್ಲ ಸರ್. ಸಿನಿಮಾದಲ್ಲಿ ನೀವು ತೋರಿಸ್ತಾ ಇರೋದು ಕಟ್ಟುಪಾಡಿನ ಈ ತರ ಕಟ್ಟುಪಾಡಿದೆ ಅಂತ ಹೇಳಿ, ಅಲ್ಲಿ ದೈವ ಬರೋದಿಲ್ಲ ಮೈ ಮೇಲೆ. ಅಲ್ಲಿ ನಾನು ಮದಿಪು ಅನ್ನೋ ಚಲನಚಿತ್ರದಲ್ಲಿ ಇದೇ ಕತ್ತಲ್ ಸಾರನ್ನ ಕೂರಿಸ್ಕೊಂಡು ಕತೆ ಮಾಡಿದ್ದೆ. ನನ್ನ ಮದಿಪು ಇದರಲ್ಲಿ ನಾನು ದೈವನ ಕುಣಿಸುವಂಥದ್ದನ್ನು ತೋರ್ಸೋಕ್ಕಾಗಿಲ್ಲ, ನಾನು ಗರಿನ ಟೆಕ್ನಿಕಲ್ ಆಗಿ ತೋರಿಸಿದೆ. ಆದರೆ ಚಿತ್ರ ನೋಡಿದಂಥವರಿಗೆ ದೈವ ಹಿಂಗಿ ಬರುತ್ತಾ ಅಂತ ಕೇಳಿದ್ರು. ಹಾಗಾದ್ರೆ ನಾನು ಜನಗಳಿಗೆ ನಾನು ರಾಂಗ್ ಕೊಟ್ಟಂಗೆ ಆಯ್ತಲ್ವಾ? ಬಟ್ ಹಂಗಾಗಲ್ಲ ಸರ್. ಏನ್ ಗೊತ್ತಾ,